ಮಡೆನೂರು ಮನುಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಇನ್ನು ಜಾಮೀನಿನ ಬಗ್ಗೆ ಮನು ಪರ ಲಾಯರ್ ಶಾರದಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಡೆನೂರು ಮನು ಬಗ್ಗೆ ಅವರ ಪರ ಇರುವಂತಹ ಲಾಯರ್ ಶಾರದಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಡೆನೂರು ಮನು ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ಅದರ ಸಾಕ್ಷಿಗಳನ್ನ ಕೋರ್ಟ್ಗೆ ಸಲ್ಲಿಸ್ತೇನೆ. ಜಾಮೀನ್ ಬಗ್ಗೆ ಮನು ಪರ ವಕೀಲೆ ಶಾರದಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಷಡ್ಯಂತ್ರ ಆಗ್ತಿದೆ, ಏನೇನು ಸಾಕ್ಷಿಗಳು ಬೇಕು ಅದನ್ನ ಕೋರ್ಟ್ಗೆ ನಾವು ಸಲ್ಲಿಸ್ತೇವೆ ಅನ್ನೋದಾಗಿ ಮನು ಪರ ವಕೀಲೆ ಹೇಳಿದ್ದಾರೆ. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಸರ್, ಇದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದಾರನ ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪಕ್ಷದಾರನಿಗೆ ಸರ್ ಏನೇನು ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ.